ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೀಶೋಯಿಂದ ನಾನು ತುಳಸಿ ಕಟ್ಟೆ ಮತ್ತು ಸಣ್ಣದಾಗಿರೋಂಥ ಒಂದು ಪೂಜಾ ಟೆಂಪಲ್ ಮರದಲ್ಲಿ ಮಾಡಿರೋದನ್ನು ತರಿಸಿದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡಿ. ಸಖತ್ತಾಗಿದೆ ಕ್ವಾಲಿಟಿ ಮತ್ತು ತುಂಬ ಕಡಿಮೆ ಪ್ರೈಸಲ್ಲಿ ನನಗೆ ಮೀಶೋದಲ್ಲಿ ಸಿಕ್ತು. ನಿಮ್ಗೆ ಏನಾದ್ರು ನೀಡಿತ್ತು ಅಂತ ಹೇಳಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆ ಮೂಲಕ ಹೋಗಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಲ್ಲ, ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತು ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ತುಳಸಿ ಕಟ್ಟೆ ಮತ್ತೆ ಒಂದು ಪೂಜಾ ಟೆಂಪಲ್ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಫಸ್ಟ್ ನಾನು ನಿಮಗೆ ತುಳಸಿ ಕಟ್ಟೆನ ತೋರಿಸ್ತೀನಿ. ನೋಡಿ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ಪೇಂಟಿಂಗ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಅಂಡ್ ಇದು ಬಂದು ಮಣ್ಣಲ್ಲಿ ಮಾಡಿರೋಂಥದ್ದು. ಒಂದು 3/4 ಅಡಿ ಬರುತ್ತೆ ಉದ್ದ ಅಗ್ಲ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತೆ ಕ್ಯಾಟ್ಲಾಗ್ ಅಲ್ಲಿ ನನಗೆ ಶುಭ್ ಲಾಭ್ ಅಂತ ಬರ್ದಿ ಮತ್ತೆ ಓಂ ಅಂತ ಬರ್ದಿ ಸ್ವಸ್ತಿಕು, ಸೊ ಆ ರೀತಿ ಡಿಸೈನ್ ಅಲ್ಲಿ ಇತ್ತು. ಬಟ್ ನನಗೆ ರಿಸೀವ್ ಆಗಿದ್ದು ಈ ರೀತಿ ಲಕ್ಷ್ಮಿ ಡಿಸೈನ್ ಮತ್ತೆ ಒಂದು ರೀತಿ ಚುಕ್ಕಿ ಚುಕ್ಕಿ ತರ ಫ್ಲವರ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ. ಸೊ ನಾನೇನು ರಿಟರ್ನ್ ಮಾಡ್ಲಿಕ್ಕೆ ಹೋಗಿಲ್ಲ. ತುಂಬಾ ಚೆನ್ನಾಗಿದೆ. ಸೇಮ್ ನೋಡೋದಕ್ಕೆಲ್ಲ ಒಂದೇ ತರ ಇದೆ, ಬಟ್ ಡಿಸೈನ್ ಅಕ್ಕಪಕ್ಕ ಡಿಫ್ರೆಂಟ್ ಆಗಿದೆ ಅಷ್ಟೇನೆ. ಅಂಡ್ ಮಧ್ಯದಲ್ಲಿ ಈ ರೀತಿ ಸಣ್ಣದಾಗಿ ಒಂದು ಅಂಟೆ ಇಡ್ಲಿಕ್ಕೆ ಅಂದ್ರೆ ದೀಪ ಹಚ್ಲಿಕ್ಕೂ ಕೂಡ ಒಂದು ಗೂಡ್ ತರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸಖತ್ತಾಗಿದೆ. ಸೊ ನೀವು ಇದನ್ನ ಹೊರಗಡೆ ಆದ್ರೂ ಇಡ್ಬೋದು ಅಥವಾ ಮನೆ ಮುಂದೆ ಆದ್ರೂ ಇಡ್ಬೋದು, ಒಳಗಡೆ ಆದ್ರೂ ಕೂಡ ನೀವು ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಡ್ರೆಸ್ಸಿಂಗ್ ಟೇಬಲ್ ಆಲ್ರೆಡಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಅದ್ರ ಮೇಲೆನೆ ಇದನ್ನ ಪ್ಲೇಸ್ ಮಾಡಿ ನಿಮ್ಗೆ ತೋರಿಸಿದೀನಿ. ತುಂಬಾ ಚೆನ್ನಾಗಿದೆ. ಇಷ್ಟ ಆದರೆ ಬೇಕಾದ್ರೆ ಪರ್ಚೇಸ್ ಮಾಡಿ. ಅಂಡ್ ಇದು ನಿಮ್ಗೆ ಸಾಕಷ್ಟು ಪ್ರೈಸ್ ರೇಂಜ್ ಅಲ್ಲಿ ಸಿಗುತ್ತೆ. ನಾವು ಕೊಟ್ಟಿದ್ದು ಇದಕ್ಕೆ 682 ರೂಪಾಯಿ ಕೊಟ್ಟಿದ್ದು. ಮಂಡಲ್ ಮಾಡಿದರೆ ತುಂಬಾ ಥಿಕ್ನೆಸ್ ಆಗಿದೆ ಮತ್ತೆ ಒಳ್ಳೆ ಕ್ವಾಲಿಟಿ ಇದೆ. ನೋಡಿ ನಿಮ್ಗೆ ಲೈಕ್ ಆದ್ರೆ ತಗೊಳ್ಳಿ. ನಿಮ್ಗೆ ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ಸ್ವಲ್ಪ ಚಿಕ್ಕದು ಬೇಕು ಪಾಟ್ ಅಂತ ಹೇಳಿದ್ರೆ ಸೊ ತುಳಸಿ ಕಟ್ಟೆ ಆ ಪಾಟು ಕೂಡ ಸಿಗುತ್ತೆ. ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಈ ರೀತಿನಲ್ಲಿ ಲಕ್ಷ್ಮಿ ಡಿಸೈನ್ ಆದ್ರೂ ಬರ್ಬೋದು ಅಥವಾ ಓಂ ಮತ್ತೆ ಸ್ವಸ್ತಿಕ್ ಇರುವಂತದ್ದು ಸೊ ಆ ರೀತಿನಲ್ಲಾದ್ರೂ ಕೂಡ ಬರ್ಬೋದು. ಯಾವುದೇ ಬಂದ್ರೂ ಕೂಡ ಒಂದೇ ಕ್ವಾಲಿಟಿ ಇದೆ. ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಒನ್ ಬಂದು ಪೂಜಾ ಟೆಂಪಲ್, ಮಿನಿ ಪೂಜಾ ಟೆಂಪಲ್ ತೋರಿಸ್ತಾ ಇದೀನಿ. ನೋಡಿ, ಇದು ಬಂದು ಮರದಲ್ಲಿ ಮಾಡಿದ್ದಾರೆ. ಬ್ರೌನ್ ಕಲರ್ ಪಾಲಿಶಿಂಗ್ ಕೊಟ್ಟಿದ್ದಾರೆ. ಅಂಡ್ ಮುಂದ್ಗಡೆ ನೋಡ್ತಿರಲ್ಲ ಒಂದ್ ರೀತಿ ಲೈಕ್ ಡಿಸೈನ್ ತರ ಮಾಡಿ ಅಲ್ಲಿ ಸಣ್ಣ ಸಣ್ಣ ಗಂಟೆನ ಕೊಟ್ಟಿದ್ದಾರೆ. ಸೈಡ್ ಅಲ್ಲೂ ಕೂಡ ಕಟ್ವಾಗಿ ಡಿಸೈನ್ ಇದೆ. ಮಿಡಲ್ ಅಲ್ಲಿ ಓಂ ಅಂತ ಬರ್ದಿದ್ದಾರೆ. ಮತ್ತೆ ಒಂದ್ ರೀತಿ ದೀಪ ತರ ಹ್ಯಾಂಗಿಂಗ್ ಮಾಡಿರೋ ತರ ಡಿಸೈನ್ ಕೊಟ್ಟಿದ್ದಾರೆ. ಕೆಳಗಡೆ ಒಂದ್ ಕಂಪಾರ್ಟ್ಮೆಂಟ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಮೀಡಿಯಂ ವೆಯ್ಟ್ ಇದೆ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ನಮ್ಮ ಆಂಟಿ ಮನೇಲಿ ತರಿಸಿದ್ದು, ನಮ್ಮ ರಿಲೇಟಿವ್ ಮನೇಲಿ. ಅಂಡ್ ಹಿಂದ್ಗಡೆ ಕೂಡ ಹುಕ್ ಕೊಟ್ಟಿರ್ತಾರೆ. ಸೊ ನೀವು ವಾಲ್ಗೆ ಹ್ಯಾಂಗ್ ಮಾಡ್ಬೋದು. ಸೊ ತುಂಬಾ ಜನ ಬಾಡಿಗೆ ಮನೇಲಿ ಇರ್ತಾರೆ ಅಥವಾ ಸಿಂಗಲ್ ರೂಮ್ ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆಲ್ಲ ಪೂಜೆ ಮಾಡ್ಲಿಕ್ಕೆ ಈ ರೀತಿನಲ್ಲಿ ನೀವೇನಾದ್ರು ಒಂದು ಮಿನಿ ಟೆಂಪಲ್ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಇದನ್ನ ತಗೊಳ್ಳಿ. ಒಳ್ಳೆ ಕ್ವಾಲಿಟಿ ಇದೆ. ಸೊ ಮೊನ್ನೆ ಗಣೇಶ ಹಬ್ಬ ಇತ್ತಲ್ಲ, ಸೊ ಹಾಗಾಗಿ ಪುಟ್ಟದಾಗಿರೋಂಥ ಗಣೇಶನ ಇಟ್ಬಿಟ್ಟು ಅವ್ರು ವಿಡಿಯೋ ಮಾಡಿ ಕಳಿಸಿದ್ರು. ಅಂಡ್ ಕೆಳಗಡೆ ನೀವು ಊದ್ಬತ್ತಿ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಏನಾದ್ರು ಪೂಜೆ ಸಾಮಾನುಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಸಣ್ಣ ಪುಟ್ಟದ್ದು ಇಟ್ಕೋಬಹುದು. ತುಂಬಾ ವೆಯ್ಟ್ ಇಡೋದೇನು ಬರೋದಿಲ್ಲ. ಒಂದು ಸಿಂಗಲ್ ಫೋಟೋ ಅಥವಾ ಒಂದು 3 ಫೋಟೋನ ನೀವು ಇಡ್ಬೋದು. ಸೈಡಿಗೆ ಒಂದು, ಮಿಡಲ್ ಅಲ್ಲಿ ಒಂದು, ಅಥವಾ ನೀವು ಒಂದೇ ಸಿಂಗಲ್ ಫೋಟೋ ಕೂಡ ನಿಮ್ಮ ಮನೆ ದೇವ್ರದ್ದು ಇಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಸೊ ಯಾರೆಲ್ಲ ಸರ್ಚ್ ಮಾಡ್ತಿದ್ರ ತಗೊಳ್ಳಿ. ತುಂಬಾನೇ ಕಡಿಮೆ ಪ್ರೈಸ್ ಇದು. 450 ರೂಪಾಯಿಗೆ ಅವ್ರು ತಗೊಂಡಿದ್ದಂತೆ. ಆರಾಮ್ಸೆ ಕೊಡ್ಬೋದು ಅಂತಾನು ಕೂಡ ಹೇಳಿದ್ರು. ನಾನು ಕೂಡ ನೋಡಿದೆ. ತುಂಬಾ ಚೆನ್ನಾಗಂತ ನನಗೂ ಅನ್ನಿಸ್ತು. ಸೊ ನಿಮ್ಗೂ ಕೂಡ ಶೇರ್ ಮಾಡಿದೀನಿ, ತೋರಿಸಿದೀನಿ. ಸೊ ಏನಾದ್ರು ಲೈಕ್ ಆಯ್ತು, ನೀಡಿತ್ತು ಅಂತ ಹೇಳಿದ್ರೆ ತಗೊಳ್ಳಿ. ಕೆಲವರಿಗೆ ಈ ರೀತಿ ಸಣ್ಣದಾಗಿರೋಂಥದ್ದು ಒಂದ್ ರೀತಿ ಡೆಕೋರೇಟಿವ್ ಆಗಿ ಕೂಡ ಏನು ಹಾಲ್ ಹತ್ರ ಎಲ್ಲ ಇಡ್ಲಿಕ್ಕೆಲ್ಲ ಸರ್ಚ್ ಮಾಡ್ತಿರ್ತೀರಾ. ಹೊರಗಡೆ ಎಲ್ಲ ಹೆವಿ ಕಾಸ್ಟ್ಲಿನಲ್ಲೆಲ್ಲ ಹೇಳ್ತಾ ಇರ್ತಾರೆ. ನಿಮ್ಗೂ ಕೂಡ ಗೊತ್ತಿರುತ್ತೆ, ವಿಚಾರಿಸಿರ್ತೀರ ಅಲ್ವಾ. ಬಟ್ ಮೀಶೋದಲ್ಲಿ ಬರೀ 450 ರೂಪಾಯಿಗೆ ಸಿಗ್ತಿದೆ. ಅಂಡ್ ನಾನು ಅವಾಗಲೇ ನಿಮ್ಗೆ ಇಲ್ಲಿ ಕೆಳಗಡೆ ತೋರಿಸಿದ್ನಲ್ವಾ ಒಂದು ಕಂಪಾರ್ಟ್ಮೆಂಟು, ಸೊ ಅದು ಓಪನ್ ಇರಬಾರ್ದು, ಕ್ಲೋಸ್ಡ್ ಇರಬೇಕು ಅಂತ ಹೇಳಿದ್ರೆ ಆ ರೀತಿನಲ್ಲೂ ಕೂಡ ಮೀಶೋದಲ್ಲಿ ಸಿಗುತ್ತೆ. ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ಒಂದಷ್ಟು ಲಿಂಕ್ ಕೊಟ್ಟಿರ್ತೀನಿ. ಸಪೋಸ್ ಏನಾದ್ರು ಇದ್ರದ್ದು ಏನಾದ್ರು ಔಟ್ ಆಫ್ ಸ್ಟಾಕ್ ಆಯಿತು ನಾನು ತೋರಿಸಿರೋದು ಅಂತ ಹೇಳಿದ್ರೆ ಬೇರೆದು ಕೂಡ ನಿಮಗೆ ಸಿಗುತ್ತೆ. ಸೇಮ್ ಕ್ವಾಲಿಟಿಲೇ 1.5 ಅಡಿ ಬರುತ್ತೆ ಉದ್ದ ಅಗಲ ಹೇಳಿ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀಡಿತ್ತು ಅಂತ ಹೇಳಿದ್ರೆ ತಗೊಳ್ಳಿ ಫ್ರೆಂಡ್ಸ್. ಓಕೆನಾ? ಸೊ ನೋಡಿದ್ರಲ್ಲ, ಇವತ್ತು ನಾನು ನಿಮಗೆ ಒಂದು ತುಳಸಿ ಕಟ್ಟೆ ಮತ್ತೆ ಮಿನಿ ಪೂಜಾ ಟೆಂಪಲ್ ನ ತೋರಿಸಿದ್ದೀನಿ. ಐ ಹೋಪ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ 10 ಔಟ್ ಆಫ್ 10 ಅಂತ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿದೆ. ಅಂಡ್ ಯಾರಿಗೆಲ್ಲ ನೀಡಿತ್ತು ಅಂಡ್ ಬೇಕು ಅಂತ ನೀವೆಲ್ಲ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಆ ಮೂಲಕ ಹೋಗಿ ಪರ್ಚೇಸ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ಅವ್ರೇನಾದ್ರು ಸರ್ಚ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಮೀಶೋದಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.